ಕೊರಟಗೆರೆ ತಾಲೂಕು ಚನ್ನರಾಯನದುರ್ಗ ಹೋಬಳಿಯ ತೋವಿನಕೆರೆ ಗ್ರಾಮ ಪಂಚಾಯಿತಿ ರೈತರು ಆಕ್ರೋಶ ಹೊರಹಾಕಿದ್ದಾರೆ. ತೋವಿನಕೆರೆ ಗ್ರಾಮ ಪಂಚಾಯಿತಿ ರೈತರು ಉಳಿಮೆ ಮಾಡ್ತಿದ್ದ ಭೂಮಿಯಲ್ಲಿ ಅರಣ್ಯ ಇಲಾಖೆಯ ಜೆಸಿಬಿಗಳು ಘರ್ಜಿಸಿದ್ದು, ದೇವರಹಳ್ಳಿ ಗ್ರಾಮದ ಸರ್ವೆ ನಂಬರ್ 29 ಮತ್ತು ಸರ್ವೆ ನಂಬರ್ 30ರಲ್ಲಿ ಅರಣ್ಯ ಇಲಾಖೆಯಿಂದ ಒತ್ತುವರಿ ತೆರವು ಕಾರ್ಯಾಚರಣೆ ನಡೆದಿದೆ. ಕಣಿವೆ ಹೊಸಹಳ್ಳಿ ಮತ್ತು ದೇವರಹಳ್ಳಿ ಗ್ರಾಮದ 3 ಸರ್ವೆ ನಂಬರ್ನಲ್ಲಿ ಅರಣ್ಯ ಇಲಾಖೆಯಿಂದ 109 ಎಕರೆ ಒತ್ತುವರಿ ತೆರವು ಮಾಡಲಾಗಿದ್ದು, 30 ವರ್ಷದ ಹಿಂದೆಯೇ ಅರ್ಜಿ ಸಲ್ಲಿಸಿದ್ರೂ ಸಾಗುವಳಿ ಚೀಟಿಗಾಗಿ ಬಗರ್ ಹುಕುಂ ಕಮಿಟಿಯಿಂದ ಮೀನಾಮೇಷ ಎಣಿಸಲಾಗ್ತಿದೆ. ರಾಗಿ, ಜೋಳ, ತೊಗರಿ ಬೇಳೆಯನ್ನ ನೋಡದೆ ರೈತರು ಸಾಗುವಳಿ ಮಾಡ್ತಿದ್ದ ಜಮೀನಿನಲ್ಲಿ ಜೆಸಿಬಿಗಳು ಘರ್ಜಿಸಿದ್ದು, ಕೊರಟಗೆರೆ ತಾಲೂಕು ಚನ್ನರಾಯದುರ್ಗ ಹೋಬಳಿಯ ತೋವಿನಕೆರೆ ಗ್ರಾಮ ಪಂಚಾಯಿತಿ ರೈತರು ಇದೀಗ ಆಕ್ರೋಶಗೊಂಡಿದ್ದಾರೆ. 40 ವರ್ಷದಿಂದ ಉಳಿಮೆ ಮಾಡ್ತಿದ್ದ ರೈತರ ಜಮೀನಿಗೆ ಅರಣ್ಯ ಇಲಾಖೆಯ ಅಧಿಕಾರಿಗಳು ಲಗ್ಗೆ ಇಟ್ಟಿದ್ದು, ಕೊರಟಗೆರೆ ಅರಣ್ಯ ಇಲಾಖೆಯ ವಿರುದ್ಧ ಸದ್ಯ ನೂರಾರು ಗ್ರಾಮಸ್ಥರು ರೊಚ್ಚಿಗೆದ್ದಿದ್ದಾರೆ. ಕೊರಟಗೆರೆ ತಹಶೀಲ್ದಾರ್ ಮಂಜುನಾಥ್ ರವರಿಗೆ ತೋವಿನಕೆರೆ ವ್ಯಾಪ್ತಿಯ ರೈತಾಪಿ ವರ್ಗ ಮನವಿ ಸಲ್ಲಿಸಿದ್ದು, ಉಳಿಮೆ ಮಾಡುತ್ತಿರುವ ಜಮೀನಿನಿಂದ ರೈತರನ್ನ ಒಕ್ಕಲು ಎಬ್ಬಿಸದಂತೆ ಗ್ರಾಮೀಣ ಭಾಗದ ರೈತರು ಮನವಿ ಮಾಡಿಕೊಂಡಿದ್ದಾರೆ. ಸದ್ಯ ಅರಣ್ಯ, ಕಂದಾಯ ಮತ್ತು ಸರ್ವೆ ಇಲಾಖೆ ಅಧಿಕಾರಿಗಳ ಜಂಟಿ ಸಭೆ ಕರೆದು ಪರಿಶೀಲನೆ ನಡೆಸುವ ಭರವಸೆಯನ್ನ ತಹಶೀಲ್ದಾರ್ ಮಂಜುನಾಥ್ ಅವರು ನೀಡಿದ್ದಾರೆ. ಈ ದಿನ ಕೊರಟಗೆರೆ ತಾಲೂಕು ಚನ್ನರಾಯದುರ್ಗ ಹೋಬಳಿ ದೇವರಹಳ್ಳಿ ಗ್ರಾಮದ ಸರ್ವೆ ನಂಬರ್ 28, 29, 30 ಸರ್ವೆ ನಂಬರ್ಗಳ ಗೋಮಾಳ ಜಮೀನಿಗೆ ಸಂಬಂಧಪಟ್ಟಂತೆ ಅರಣ್ಯ ಇಲಾಖೆ ಹಾಗೂ ಅಲ್ಲಿ ಏನು ಉಳುಮೆ ಮಾಡ್ತಿದ್ದಾರೆ ಅಂತ ರೈತರುಗಳ ವಿರುದ್ಧ ಮಧ್ಯ ಗಲಾಟೆಗಳೇ ಆಗಿರೋದು. ಈಗಷ್ಟೇ ಸಾರ್ವಜನಿಕರು ಬಂದು ಅರ್ಜಿ ಸಲ್ಲಿಸಿರುತ್ತಾರೆ. ಸದರಿ ಏನು ಉಳುಮೆ ಮಾಡ್ತಿರ್ತಕ್ಕಂಥ ಜಮೀನುಗಳಲ್ಲಿ ಇದು ಅರಣ್ಯ ಇಲಾಖೆಗೆ ಸಂಬಂಧಪಟ್ಟಿತ್ತು ಅಂತೇಳಿ ಅರಣ್ಯ ಇಲಾಖೆ ಅಧಿಕಾರಿಗಳು ಒಂದು ಆ ಜಮೀನನ್ನು ಹದ್ದುಬಸ್ತು ಮಾಡೋಕ್ಕೆ ಹೋದಂಥ ಸಂದರ್ಭದಲ್ಲಿ ಅಲ್ಲಿನ ರೈತರುಗಳು ಇದು ನಾವು ಸಾಗುವಳಿ ಮಾಡ್ತಾಯಿದ್ದೀವಿ ಅಂತೇಳಿ ಆಕ್ಷೇಪ ವ್ಯಕ್ತಪಡಿಸಿದ್ದಾರೆ. ಇದು ಸದರಿ ವಿಷಯದ ಕುರಿತಾಗಿ ಅರಣ್ಯ ವಲಯಾಧಿಕಾರಿಗಳು ಹಾಗೂ ಸಂಬಂಧಪಟ್ಟ ಅಧಿಕಾರಿಗಳು ಸರ್ವೇಯರೊಂದಿಗೆ ಒಂದು ಸಭೆ ಮಾಡಿ ಇತ್ಯರ್ಥಪಡಿಸೋದಕ್ಕೆ ಅಗತ್ಯ ಕ್ರಮ ವಹಿಸ್ತೀವಿ. ತೋವಿನಕೆರೆ ಗ್ರಾಮದ ವಾಸಿ ನಾವು ದೇವರಹಳ್ಳಿ ಸರ್ವೆ ನಂಬರ್ನಲ್ಲಿ ತುಂಬ ವರ್ಷಗಳಿಂದ ವ್ಯವಸಾಯ ಮಾಡಿಕೊಂಡು ನಮಗೆ ಜಮೀನು ಯಾವುದೇ ಥರನಾದ ಜಮೀನು ಇರೋದಿಲ್ಲ. ಇದರಲ್ಲಿ ತುಂಬ ವರ್ಷಗಳಿಂದ ನಾವು ಸಾಗುವಳಿ ಮಾಡ್ಕೊಂಡು ಬರ್ತಾ ಇದ್ದೀವಿ. 4-5 ಮೂಟೆ ಬೆಳ್ಕೊಂಡು ಏನೋ ಜೀವನ ಮಾಡಿ ಸಾಗಿಸ್ತಾ ಇದ್ದೀವಿ. ನಮಗೆ ಉದ್ಯೋಗ ಇಲ್ಲ. ನಾನು BA ಮಾಡಿದ್ದೀನಿ, ನಿರುದ್ಯೋಗ. ಆದರೆ ಅದೇ ನನಗೆ ಆಧಾರ. ಇವತ್ತು 4-5 ಮೂಟೆ ರಾಗಿ ಬೆಳ್ಕೊಂಡು ಇವತ್ತು ಜೀವನ ಮಾಡ್ತಾಯಿದ್ದೀನಿ. ಆದರೆ ನಮ್ಮ ಕರ್ನಾಟಕ ರಾಜ್ಯದ ಮಾಜಿ ಮುಖ್ಯಮಂತ್ರಿಗಳು ಹಾಗೂ ನಮ್ಮ ಕೊರಟಗೆರೆ ಕ್ಷೇತ್ರದ ಜನಪ್ರಿಯ ಶಾಸಕರಾದ ಸನ್ಮಾನ್ಯ ಡಾಕ್ಟರ್ G. ಪರಮೇಶ್ ಸಾಹೇಬ್ರವರು ನಮಗೆ ಸಾಕಷ್ಟು ವರ್ಷಗಳಿಂದ ನಮಗೆ ನಿಮಗೆಲ್ಲ ಮಾಡ್ಕೊಡ್ತೀವಿ, ನಿಮಗೆ ಮಾಡ್ಕೊಡ್ದು ಯಾರಿಗೆ ಮಾಡ್ಕೊಡ್ಬೇಕು ಅಂತ ಭಾಳ ಆಶ್ವಾಸನೆ ಕೊಟ್ಟಿದ್ದಾರೆ. ಮತ್ತು ಅದ್ರ ಜೊತೆಗೆ ನಮ್ಮ ಒಡನಾಟದಲ್ಲೇ ಇದ್ದಾರೆ. ಆದರೆ ಇವತ್ತು ಅರಣ್ಯ ಇಲಾಖೆಯವರು ಏಕಾಏಕಿ ಬಂದು ನಮ್ಮನ್ನು ಒಕ್ಕಲೆಬ್ಬಿಸಿದ್ದಾರೆ. ಅಂದರೆ ನಮ್ಮ ಸಾಹೇಬರು ಇಲ್ಲಂಥ ಸಂದರ್ಭದಲ್ಲಿ ಇವತ್ತು ಅವ್ರು ಬಂದು ಭಾನುವಾರ ಎಲ್ಲ ರೈತರುಗಳು ಯಾರೂ ಇಲ್ಲದೆ ಅಂತ ಸಂದರ್ಭದಲ್ಲಿ ಬಂದು ಒಕ್ಕಲೆಬ್ಬಿಸಿ ತುಂಬ ಕಿರುಕುಳ ಕೊಟ್ಟಿದ್ದಾರೆ. ದಯವಿಟ್ಟು ಅರಣ್ಯ ಇಲಾಖೆಯವರು ಇದ್ರ ಬಗ್ಗೆ ಗಮನ ತಗೊಂಡು ನಮ್ಮ ತಹಶೀಲ್ದಾರ್ ಸಾಹೇಬರು ಮತ್ತು ನಮ್ಮ ಸಾಹೇಬರು ಜನಪ್ರಿಯ ಶಾಸಕರು ಸನ್ಮಾನ್ಯ ಡಾಕ್ಟರ್ G. ಪರಮೇಶ್ ಸಾಹೇಬ್ರವರು ಈ ನಮ್ಮ ರೈತರ ಬಗ್ಗೆ ಕಾಳಜಿ ವಹಿಸಿ ಈ ಒಂದು ನಮ್ಮ ರೈತರಿಗೆ ಸಾಗುವಳಿ ಚೀಟಿ ಕೊಡಿಸಿ ಎಲ್ಲ ಥರದ ಸಹಕಾರ ಕೊಟ್ಟು ನಮಗೆ ಈ ಒಂದು ಅವಕಾಶ ಮಾಡಿಕೊಟ್ರೆ ನಾವು ತುಂಬ ಚಿರಋಣಿ ಆಗಿರ್ತೀವಿ ಅಂತ ಈ ಸಂದರ್ಭದಲ್ಲಿ ಹೇಳ್ಕೊಡ್ತಾ ಆಮೇಲೆ ಗ್ರಾಮ ದೇವರಹಳ್ಳಿ ಸರ್ವೆ ನಂಬರು 29, 28, 30, 11 ಸರ್ವೆ ನಂಬರ್ನಾಗ ಸುಮಾರು 40-50 ವರ್ಷಗಳಿಂದ ಈಗ ಇಂಥ ಹಳೆ ವಯಸ್ಸಾಗಿರೋರೆಲ್ಲ ಅನುಭವದಾಗಿದ್ದು ಇವತ್ತು ನಿನ್ನೆ ಭಾನುವಾರ ಬಂದ್ಬಿಟ್ಟು ಇವರು ಫಾರೆಸ್ಟ್ನವ್ರು ಬಂದ್ಬಿಟ್ಟು JCB ಏಕಾಏಕಿ JCBಗೆ ತುಂಬ ರಾಗಿ ಹುಲ್ಲಿನ ಮೇಲೂ ತೊಗರಿ ಗಿಡದ ಮೇಲೂ ಗುಡ್ಲುಗಳಿದ್ರೆ ಗುಡ್ಲುಗಳಿಗೆಲ್ಲ ಕಿತ್ತಾಕಿ ಬೆಂಕಿ ಇಕ್ಕಿ ಟಾರ್ಪಾಲ್ಗಳೆಲ್ಲ ತಗೊಂಡು ಬೆಂಕಿ ಇಕ್ಕಿ ಎಲ್ಲ ಒಕ್ಕಲೆಬ್ಬರ್ಸೋಕ್ಕೆ ಮಾಡ್ತಾಯಿದ್ದಾರೆ ಸಮಿತಿ. ಇದಕ್ಕೆ ನಮಗೆ ದಯವಿಟ್ಟು ನಮ್ಮ ಅಧ್ಯಕ್ಷತೆ ಡಾಕ್ಟರ್ G. ಪರಮೇಶ್ವರ್ ಅವರು ನಮಗೆ ನ್ಯಾಯ ದೊರಕಿಸ್ಕೊಡ್ಬೇಕಂತ ಕೇಳ್ಕೊಂಬಾರ್ದು. ಯಾವಾಗ ಅರ್ಜಿ ಹಾಕಿಲ್ವಾ? ಅರ್ಜಿ ಹಾಕಿದೆ ಸರ್. ಸುಮಾರು ಅಂದರೆ ಒಂದು 20-25 ವರ್ಷದಿಂದ ಎಲ್ಲ ಟೈಮ್ ಅರ್ಜಿ ಹಾಕಿದೆ ಸರ್. ದಯವಿಟ್ಟು ನೋಡಿರಿ, ನಾವು ನಮ್ಮ ತಹಸೀಲ್ದಾರ್ ಮಂಜುನಾಥ್ ಅವ್ರಿಗೂ ಕೇಳ್ಕೊಂಬೋದಷ್ಟೇ, ನಮ್ಮ AC ಮೇಡಮ್ ಅವ್ರಿಗೂ ಕೇಳ್ಕೊಂಬೋದಷ್ಟೇ, G. ಪರಮೇಶ್ವರ್ ಅವ್ರಿಗೂ ಕೇಳ್ಕೊಂಬೋದಷ್ಟೇ. ಇಷ್ಟೊಂದು ನಾವು ಬಲ ಇಕ್ಕೊಂಡು ನಮ್ಮನ್ನು ಒಕ್ಕಲೆಬ್ಬಿಸಕ್ಕೆ ಬರಬೇಕಾದ್ರೆ ಯಾವ ಕುಮ್ಮತ್ತಿನ ಮೇಲೆ ಬರ್ತಾ ಇದ್ದಾರೆ ಇವರು ಫಾರೆಸ್ಟ್ನವ್ರು. ನಮಗೆ ಗುಡ್ಲು ಬಡವ್ರಿಗೆ ನ್ಯಾಯ ತರಿಸ್ಕೊಡು. ಆಮೇಲೆ ಇದು ಕೊಡೋ ಫೋಟೋದ ಇಷ್ಟೊಂದು ಅನ್ಯಾಯ ಮಾಡೋಕ್ಕೆ ಫೋಟೋ ತೋರಿಸ್ತೀವಿ ಸರ್. ನಮ್ಮ ತೊಗರಿ ಗಿಡ ಹುಲ್ಲು ಎಷ್ಟು ಮಣ್ಣು ಮುಚ್ಚಿದ್ದಾರೆ ಎಂಬುದನ್ನ ಇವರು ದನ ತಿಮ್ಮ ಹುಲ್ಲು ತಿಂಬ ಅಂದ್ಮೇಲೆ ಇವ್ರು ತಿಂಬ ಅನ್ನೋದ್ಮೇಲೆ ಮಣ್ಣು ಹಾಕಿರೋ ಸುಮ್ಮನೆ ಇರ್ತಾರೆ ಇವರು.
ತೆಗೆದಿದ್ದಾರೆ. ರಾಗಿ ಕಡ್ಡಿ ತಗರಿ ಗಿಡ ಎಲ್ಲ ತೆಗೆದು ಮಣ್ಣು ಹಾಕಿ ಎಲ್ಲ ಒಕ್ಲೆ ಎಬ್ಬರಿಸಿ ಬಂದುಬಿಟ್ಟಾರೆ ನಿನ್ನೆ ಎಲ್ಲ. ನಾವು ಕೇಳ್ಕೊಂಬಂದ್ರೆ ಅವ್ರಿಗೊಂದು ಸ್ವಲ್ಪ ಭಯ ಇಕ್ಬೇಕು ಅಂತಂತ ನಾವು ತಹಸೀಲ್ದಾರ್ ಮಂಜುನಾಥ್ ಅವರಿಂದ ಕೇಳ್ಕೊತಾ ಇದ್ದೀವಿ, ನಮ್ಮ ಸಚಿವರನ್ನು ಕೇಳ್ಕೊತಾ ಇದ್ದೀವಿ. ನಾವು ಸುತ್ತಮುತ್ತ